ಆಭರಣ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಆಗಿದೆ. ಇಲ್ಲಿ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,305 ರೂಪಾಯಿ ಬಿದ್ದಿರೋದು. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,40,40,000 ಕೊಟ್ಟರೆ ಸಾಕು, ನಿಮಗೆ ಸಿಗುತ್ತದು. 1,40,40,000 ರೂಪಾಯಿ ಕೊಟ್ಟರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ನಿಮಗೆ ಸಿಕ್ಕಿಬಿಡುತ್ತಿದೆ. ಈಗ ಈ ತಿಂಗಳಲ್ಲಿ, ಬರೀ ಜೂನ್ ತಿಂಗಳದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ, ಈ ತಿಂಗಳು ಒಂದರಲ್ಲೇ 1,56,000 ರೂಪಾಯಿ ಐತ್ರಿ 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ ಇದ್ದಿದ್ದು. 16,000ದಷ್ಟು ಇದು ಬಿದ್ದಿದೆ, ಕುಸಿದಿದೆ. ಯಾರೆಲ್ಲ ಚಿನ್ನ 1,80,000 1,78,000 ಹೋಗಿತ್ತಲ್ಲ 10 ಗ್ರಾಮ್ಗೆ, ಆಗ ಯಾರೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ರೋ ಅವ್ರಿಗೆ ಕಹಿ ಸುದ್ದಿ ಇದು. ಏನು ರೀ, ಚಿನ್ನ ನಾನು ಅವಾಗ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ, ಯಾರೋ 2 ಲಕ್ಷಕ್ಕೆ ಹೋಗುತ್ತೆ, 2.5 ಲಕ್ಷಕ್ಕೆ ಹೋಗುತ್ತೆ ಅಂದರು. ಹೋಗುತ್ತದೆ, ಇವತ್ತಲ್ಲ ನಾಳೆ ಬೇರೆ ವಿಚಾರ. ಈ ವರ್ಷಾಂತ್ಯಕ್ಕೋ ಅಥವಾ ಬರೋ ವರ್ಷ ಅದು ಹೋಗಬಹುದಾಗುತ್ತೆ. ಆದರೆ ಈಗಿನ ಮಟ್ಟಕ್ಕೆ ಏನಾಗಿದೆ ಅಂದರೆ 1,78,000 ಮುಖವನ್ನು ನೋಡಿದ್ದಂತಹ 24 ಕ್ಯಾರೆಟ್ನ ಚಿನ್ನ ಇವತ್ತಿನ ಬೆಲೆ 1,40,000 ರೂಪಾಯಿ. ಅಂದರೆ ನಿಮಗೆ ಟೋಟಲ್ ಆಗಿ ಅದು ಬಿದ್ದಿರೋದು ಹತ್ತಿರ ಒಂದು 38,000 ರೂಪಾಯಿ ಅಲ್ಲಿ ಬಿತ್ತು ಅಂತ ಆಯ್ತಪ್ಪ. ಬರೀ ಜೂನ್ ಹೇಳಿ ಅಂದರೆ 1,56,000 ಇತ್ತು ಜೂನ್ 1ಕ್ಕಿಂತ ಮುಂಚೆ. 1,56,000 ಇದ್ದದ್ದು 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ ಈಗ 1,40,000ಕ್ಕೆ ಬಂದಿದೆ. ಅಂದರೆ 16,000 ರೂಪಾಯಿ ನಿಮಗೆ 10 ಗ್ರಾಮ್ಗೆ ಕಡಿಮೆ ಆಯಿತು ಅಂತ. ಬೆಳ್ಳಿ 4,07,000 ರೂಪಾಯಿ ನೋಡಿತ್ತು ಬೆಳ್ಳಿ ಕೆಜಿ. ಮೈಂಡಲ್ಲಿ ಇಟ್ಕೊಳ್ಳಿ ಇದು. ಯಾರೆಲ್ಲ ಬೆಳ್ಳಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಇ ವಿ ಕಾರಿಂದ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಚೀನಾ ಹೋಲ್ಡ್ ಮಾಡ್ಕೊಂಬಿಟ್ಟಿದೆ ಇದನ್ನು. ಇ ವಿ ಕಾರ್ಗಳಿಗೆ, ಬ್ಯಾಟ್ರಿಗಳಿಗೆಲ್ಲ ಬೆಳ್ಳಿ ಬೇಕಾಗುತ್ತೆ, 50 ಗ್ರಾಮ್ ಬೆಳ್ಳಿ ಬೇಕಾಗುತ್ತೆ, ಪ್ರತಿ ಒಂದು ಕಾರ್ ರೆಡಿ ಆಗಬೇಕಾದ್ರೆಲ್ಲ ಇತ್ತಲ್ಲ. ಅದ್ಯಾವುದು ಸುಳ್ಳಲ್ಲ. ವಿಶ್ಲೇಷಕರು ಹೇಳಿದಂಥ ಯಾವುದೇ ಮಾತು ಮಾಹಿತಿ ಸುಳ್ಳಲ್ಲ. ಆಗಿದ್ದೇನು ಹಾಗಾದರೆ? ಯಾಕೆ ಬೆಳ್ಳಿ ಬಿದ್ದುಬಿಡ್ತು? ದೊಡ್ಡ ಪ್ರಶ್ನೆ ಅಲ್ವಾ ಇದು. ನಿಮಗೇನಾಗಿದೆ, ಇವತ್ತಿಗೆ 4,07,000 6,000ಕ್ಕೆ ಹೋಗಿದ್ದಂತಹ 1 ಕೆ ಜಿ ಬೆಳ್ಳಿಯ ಬೆಲೆ ಇವತ್ತೆಷ್ಟಪ್ಪ ಅಂತ ಹೇಳಿದ್ರೆ 2,17,000 ರೂಪಾಯಿ. 1 ಕೆ ಜಿ ನಿಮಗೆ 2,17,000 ರೂಪಾಯಿ ನೀವು ಕೊಟ್ಟರೆ 1 ಕೆ ಜಿ ಬೆಳ್ಳಿ ಕೊಡ್ತಾರೆ ನಿಮಗೆ ಅವರು. ಕೇವಲ 3 ದಿನಗಳಲ್ಲಿ 21,000 ರೂಪಾಯಿ ಅಗ್ಗ ಆಗಿತ್ತು ಬೆಳ್ಳಿ. 3 ದಿನ 21,000 ರೂಪಾಯಿ ಬಿದ್ದು ಹೋಯಿತು. ಈ ತಿಂಗಳಲ್ಲಿ ಬೆಳ್ಳಿಯ ಬೆಲೆ ನಿಮಗೆ ಬೆಳ್ಳಿ ಚೆಕ್ ಮಾಡ್ಕೊಂಡು ಬಿಟ್ಟರೆ ಈ 60,000 70,000 80,000 ಇತ್ತಲ್ಲ 1 ಕೆ ಜಿಗೆ, ಅಲ್ಲಿಂದ ಅದರ ಜಿಗಿತ ಶುರುವಾಗಿ 4,07,000-8,000ದಲ್ಲಿ ಲ್ಯಾಂಡ್ ಆಗಿತ್ತದು. ಮಾರ್ಕೆಟ್ ಕರೆಕ್ಷನ್ಸ್ ಅಂತಾರೆ. ಮಾರ್ಕೆಟ್ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವುದು, ಅತಿಯಾದಾಗ ಅದು ಬೀಳುವುದು, ಕರೆಕ್ಷನ್ ಮಾಡಿಕೊಳ್ಳುತ್ತಲ್ಲ, ಆ ಕರೆಕ್ಷನ್ಗೆ ಸಿಕ್ಕಾಕೊಂಡು ಹತ್ತಿರ ನಿಮಗೆ 2 ಲಕ್ಷ ರೂಪಾಯಿ ಕಡಿಮೆ ಆಯಿತು ಬೆಳ್ಳಿ ಅಂತ 1 ಕೆ ಜಿಗೆ. ಈ ತಿಂಗಳಲ್ಲಿ ಬೆಳ್ಳಿ ಬೆಲೆ ಇದೊಂದೇ ತಿಂಗಳಲ್ಲಿ, ನಾನು ಚಿನ್ನದ ಬೆಲೆ 16,000 ಕಡಿಮೆ ಆಯಿತು ಅಂತ ಹೇಳಿದೆ. 10 ಗ್ರಾಮ್ಗೆ 24 ಕ್ಯಾರೆಟ್ನ ಚಿನ್ನ. ಬೆಳ್ಳಿ ವಿಚಾರಕ್ಕೆ ಬಂದಾಗ 46,000 ರೂಪಾಯಿ ಬರೀ ಈ ತಿಂಗಳಲ್ಲಿ ಒಂದರಲ್ಲೇ ಕಡಿಮೆ ಆಗಿರೋದು. ಜೂನ್ 1ನೇ ತಾರೀಕು 1 ಕೆ ಜಿ ಬೆಳ್ಳಿ ಎಷ್ಟಿತ್ತು ಅಂದರೆ 2,63,000 ರೂಪಾಯಿ ಇತ್ತು. ಈಗ 2,17,000 ರೂಪಾಯಿ ತಲುಪಿರೋದು ಬೆಳ್ಳಿಯ ಬೆಲೆ. ಯಾಕೆ ಕಡಿಮೆ ಆಯಿತು ಅಂದರೆ ಏನಾಗ್ತಿದೆ ನಿಮಗೆ, ಮೊನ್ನೆ ಅಮೆರಿಕದ ಫೆಡ್ರಲ್ ಬ್ಯಾಂಕು ಮೀಟಿಂಗ್ಗಳು ಅವು ಎಲ್ಲ ಆಯ್ತಲ್ಲ, ಸೆಪ್ಟೆಂಬರ್ ವೇಳೆಗೆ ಮತ್ತೆ ಅಲ್ಲಿ ಬಡ್ಡಿಯ ದರವನ್ನು ಜಾಸ್ತಿ ಮಾಡ್ತಾ ಇದ್ದ ಸುದ್ದಿ ಬಂತು. ಈ ಥರದ ಸುದ್ದಿ ಅದಕ್ಕೆ ಎಮೋಷನಲ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ, ಭಾವನಾತ್ಮಕ ರಿಯಾಕ್ಟ್ ಮಾಡುತ್ತೆ. ಓ ಹೌದಾ, ಮತ್ತೆ ಡಾಲರ್ ಬಲ ಆಗ್ತಾ ಇದೆಯಾ? ಡಾಲರ್ ಬಲ ಆಗುವುದಾದರೆ ನಾನು ನನ್ನ ಇನ್ವೆಸ್ಟ್ಮೆಂಟನ್ನು ಚಿನ್ನದ ಮೇಲೋ ಬೆಳ್ಳಿ ಮೇಲೋ ಯಾಕೆ ಹಾಕಲಿ, ನಾನು ಡಾಲರ್ಗೆ ತೊಗೊಂಡೋಗಿ ಹಾಕ್ತೀನಿ, ನಾನು ಅಲ್ಲೇ ಇನ್ವೆಸ್ಟ್ ಮಾಡ್ತೀನಿ ನಾನು ಅಂತ ಬಂದಾಗ ಏನಾಗ್ಬಿಡುತ್ತೆ ನಿಮಗೆ, ಚಿನ್ನ ಬೆಳ್ಳಿ ತನ್ನ ಡಿಮ್ಯಾಂಡನ್ನು ಕಳೆದುಕೊಳ್ಳುತ್ತೆ. ಇದರಲ್ಲಿ 2 ಭಾಗ ಇದೆ. ಚಿನ್ನ ತನ್ನ ಬೇಡಿಕೆಯನ್ನೇ ಕಳೆದುಕೊಳ್ತಾ ಇದೆಯಾ, ಹೊಳಪನ್ನೇ ಕಳೆದುಕೊಳ್ತಾ ಇದೆಯಾ ಅಂತ. ಬೇಡಿಕೆ ಕಳೆದುಕೊಳ್ಳುವುದು, ಅದರ ಮೌಲ್ಯವನ್ನೇ ಕಳೆದುಕೊಳ್ಳುವುದು, ಅದರ ಆಕರ್ಷಣೆ ಕಳೆದುಕೊಳ್ಳುವುದು, ಅದು ನನಗೆ ಬೇಡ ಅಂತ ಹೇಳುವುದು, ಬೇರೆ ಆಸ್ಪೆಕ್ಟ್ಸ್ ಇವೆಲ್ಲವೂ ಕೂಡ ಮಾರ್ಕೆಟ್ನಲ್ಲಿ. ಈ ವಿಷಯಕ್ಕೆ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ಡಾಲರ್ ಹೀಗೆ ಹೋದರೆ ಚಿನ್ನ ಇನ್ನೂ ಬಿದ್ದು ಹೋಗ್ಬಿಡುತ್ತೆ ಅಂತ. ಇದು ಭಾಗ 1. ಭಾಗ 2, ಚಿನ್ನ ಯಾವತ್ತಿದ್ರೂ ಚಿನ್ನ ರೀ, ಯಾವತ್ತಿದ್ರೂ ಚಿನ್ನ, ಇವತ್ತಲ್ಲ ನಾಳೆ, ಇವೆಲ್ಲವೂ ತಾತ್ಕಾಲಿಕ. ಕೆಲವರು ಹೇಳ್ತಾರಲ್ಲ 2036ನೇ ಇಸ್ವಿಗೆ ಗ್ರಾಮ್ 1 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ ನಿಮಗೆ ಅವತ್ತಿಗೆ 2036ನೇ ಇಸ್ವಿ ವೇಳೆಗೆ 50,000 ರೂಪಾಯಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋರಿದ್ದಾರೆ. ಈ ತಿಂಗಳಾಂತ್ಯಕ್ಕೆ ಈ ವರ್ಷಾಂತ್ಯಕ್ಕೆ 18,000 1 ಗ್ರಾಮ್ ಆಗುತ್ತೆ 24 ಕ್ಯಾರೆಟ್ ಅಂತ ಹೇಳುವವರಿದ್ದಾರೆ. ಇದರ ಮಧ್ಯೆ ಅಮೆರಿಕದ ಫೆಡ್ರಲ್ ಬ್ಯಾಂಕ್ನ ವಿಚಾರ ಇದೆಯಲ್ಲ, ಅದರ ನೀತಿ ಬಡ್ಡಿ ದರ ಏರಿಕೆ ಅನ್ನೋ ಒಂದು ವಿಷಯ ಇವತ್ತಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆನ ಇಷ್ಟೊಂದು ತಗ್ಗಿಸ್ತಾ ಇದೆ ಅಂತ ಕೂಡ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ.